ಹೆಲೋ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ನಾನು ಸ್ಟಾರ್ಟ್ ಮಾಡಿದ್ದೀನಿ. ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದೀರಾ, ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ ಗಾಯ್ಸ್. ಹಾಗೆ ಹೈಪ್ ಕೂಡ ಮಾಡಿ. ವಿಷಯ ಏನಪ್ಪ ಅಂತ ನೀವು ಆಲ್ರೆಡಿ ತಮ್ಮಲ್ಲಿ ನೋಡಿರೋದ್ರಿಂದ ಮ್ಯಾಟ್ರಿಗೆ ಬಂದುಬಿಡೋಣ ಸೀದಾ. ಸೊ ಇದು ನಿಮ್ಮ ತುಂಬ ಪ್ರೀತಿಯಿಂದ ಸಾಕ್ತಾ ಇರ್ತಾರಲ್ಲ ಪ್ರಾಣಿ ಪಕ್ಷಿಗಳನ್ನ, ಅವರಿಗೆ ಮಾತ್ರ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಓಕೆ, ಸ್ಟಾರ್ಟ್ ಮಾಡೋಣ. ಈ ಪುಟಾಣಿ ಹೆಸರು ಬಂದು ಬ್ಲ್ಯಾಕಿ ಅಂತ. ತುಂಬ ಚಿಕ್ಕ ಮರಿ. ಹಾಗೆ ಇದು ಬ್ರೀಡು ಶಾರ್ಟ್ ವಿಲ್ಲರ್, ಹೆಣ್ಣು ಜಾತಿ ನಾಯಿ ಮರಿ. ಓಕೆನಾ. ಇವಳು ತುಂಬ ಮುದ್ದಾಗಿದ್ಲು. ಹಾಗೆ ತುಂಬ ಮೈಯೆಲ್ಲ ಬ್ಲ್ಯಾಕ್ ಆಗಿತ್ತು ಅಂತ ಹೇಳಿಬಿಟ್ಟು ನಾವು ಇವಳಿಗೆ ಬ್ಲ್ಯಾಕಿ ಅಂತ ನಾಮಕರಣ ಮಾಡಿದ್ವಿ. ಸೊ ಇವಳು ಸ್ಟೋರಿ ಹೇಳಬೇಕು ಅಂದರೆ ಒಂದೊಂದಿಲ್ಲ ಸ್ಟೋರಿ ಬೇಕಾದಷ್ಟಿದೆ. ಆದರೆ ನನ್ನ ಹತ್ರ ಅಷ್ಟು ವೀಡಿಯೋಗಳಿಲ್ಲ. ಇರೋ ಅಷ್ಟು ವೀಡಿಯೋನ ಹಾಕಿ ನಾನು ಇವಳದು ಮಧ್ಯದಲ್ಲಿ ನನಗೆ ಏನು ಹೆಲ್ಪ್ ಆಗಿದೆ ಇವಳಿಂದ ಅನ್ನೋದನ್ನು ನಿಮ್ಮ ಹತ್ರ ನಾನು ಶೇರ್ ಮಾಡ್ಕೊಳ್ತೀನಿ. ನನ್ನ ಪ್ರೆಗ್ನೆಂಟಲ್ಲಿ ಒಂದು ಹಾವು ಬಂದು ಸೇರಿಕೊಳ್ಳುತ್ತೆ ಮನೆಗೆ. ಅದನ್ನು ತುಳು ಭಾಷೆಯಲ್ಲಿ ಕಂದುಡಿ ಅಂತ ಹೇಳ್ತಾರೆ. ಕನ್ನಡದಲ್ಲಿ ಅದು ಕಂದುಡಿ ಆದರೆ ತುಳು ಭಾಷೆಯಲ್ಲಿ, ಕನ್ನಡದಲ್ಲಿ ಅದು ಕನ್ನಡಿ ಹಾವು ಅಂತಲೇ ಅರ್ಥ ಬರುತ್ತೆ. ಸೊ ಹಾವು ಬಂದು ಸೇರಿಕೊಂಡಿತ್ತು. ಅದಕ್ಕೆ ಕತ್ತಲಿದ್ರೆ ಕಣ್ಣು ಕಾಣಿಸುತ್ತೆ, ಹಾವಿಗೆ ಬೆಳಕಿದ್ರೆ ಕಣ್ಣು ಕಾಣಿಸಲ್ಲ ಅಂತ ಹೇಳ್ತಾರಲ್ಲ ಗೈಸ್. ಆ ಹಾವು ಅದು ಯಾವ್ಯಾವ ಟೈಮಲ್ಲಿ ಬರೋದು ಆ ಟೈಮಲ್ಲೆಲ್ಲ ಇದು ನನಗೆ ಎಚ್ಚರಿಕೆ ಕೊಡೋದು ಮೇಲೆಲ್ಲ ನೋಡಿಬಿಟ್ಟು. ಆದರೂ ನಾನು ಆ ಮನೇಲಿ ಹಲ್ಲಿಗಳು ಇದ್ದಿದ್ದರಿಂದ ನಾನು ಹಲ್ಲಿಗೇನಾದರೂ ನೋಡಿಬಿಟ್ಟು ಈ ಥರ ಸೌಂಡ್ ಮಾಡ್ತಾ ಇರಬೇಕು ಅಂತ ನೆಗ್ಲೆಕ್ಟ್ ಮಾಡಿದೆ. ನಾನು ಡೆಲಿವರಿ ಆಗಿ ಒಂದು 2-3 ತಿಂಗಳಿಗೆ ಆ ಹಾವು ನನ್ನ ಕಣ್ಣಿಗೆ ಕಾಣಿಸಿದ್ದು. ಇವಳು ಅವತ್ತು ಕೂಡ ಸೌಂಡ್ ಮಾಡಿದ್ಲು. ಆ್ಯಕ್ಚುಲಿ ಅದೇನೋ ಇಳಿಬೇಕು ಅಂತ ಇತ್ತೇನೋ ಕೆಳಗಡೆ. ಆವಾಗ ಜೋರು ಬೊಬ್ಬೆ ಹಾಕಿದ್ಲು. ಆವಾಗ ಸಡನ್ನಾಗಿ ಅಲ್ಲಿ ತಪ್ಪಿಸ್ಕೊಳ್ತು ಅನಿಸುತ್ತೆ ಅದು. ನೆಕ್ಸ್ಟ್ ಡೇ ನನಗೆ ಅದು ಸಿಕ್ತು, ಹಾವು ಕಣ್ಣು ಎದುರಿಗೆ ಕಾಣಿಸಿದ್ದು. ಅದಾದಮೇಲೆ ನನಗೆ ಇನ್ನೂ ಪ್ರೊಟೆಕ್ಟಿವ್ ಆಗಿದ್ದಿದ್ದು ಅಂದರೆ ನನ್ನ ಪ್ರೆಗ್ನೆಂಟಲ್ಲಿ ನನಗೆ ಯಾರೂ ಇಲ್ಲ ಅನ್ನೋ ಟೈಮಲ್ಲಿ ನಾನು ಇದ್ದೀನಿ ಅಂತ ನನ್ನ ಹತ್ರ ಆಟಾಡ್ತಾ ಇದ್ದಿದ್ದು ಆಗಿರ್ಬೋದು. ನಾನು ಎಲ್ಲಿಗಾದರೂ ಹೋಗ್ಬೇಕಾದ್ರೆ ಅವಳನ್ನ ಕರ್ಕೊಂಡು ಹೋಗ್ತಾಯಿದ್ದಿದ್ದೆ ಆಗಿರ್ಬೋದು. ಒಂದು ಸೋಪು, ಮೆಡಿಷನ್ನು, ಒಂದು ಶ್ಯಾಂಪೂಯಿಂದನೂ ನಾವು ತಲೆ ಕೆಡಿಸ್ಕೊಳ್ತಾ ಇರಲಿಲ್ಲ, ಒಂದು ಇಂಜೆಕ್ಷನ್ನಿಂದನೂ. ಯಾಕೆ ಅಂತಂದರೆ ಅವಳನ್ನ ನಮ್ಮ ಒಂದು ಮನೆ ಮೆಂಬರ್ ಥರ ನಾನು ನೋಡ್ಕೊಳ್ತಾ ಇದ್ದಿದ್ದು. ಅವಳೊಂದು ಏನೇ ಗಲೀಜು ಮಾಡಿದ್ರು ಅಷ್ಟೇ, ಏನು ಗಲೀಜು ಮಾಡಿಲ್ಲ ಅಂದರೂ ಅಷ್ಟೇ, ಅಷ್ಟು ಚೆನ್ನಾಗಿ ನಾನು ನೋಡ್ಕೊಳ್ತಾ ಇದ್ದೆ. ಅದು ಅಷ್ಟೇ ಚೆನ್ನಾಗಿ ನನ್ನ ಹತ್ರ ಇತ್ತು. ಹಾಗೆ ನಾವೆಲ್ಲಾದರೂ ಜರ್ನಿ ಮಾಡಬೇಕಾದ್ರೆ ಕೂಡ, ನಮ್ಮ ಅತ್ತೆ ಮನೆಗೆ ಹೋಗ್ಬೇಕಾದ್ರೆ, ನನ್ನ ತಾಯಿ ಮನೆಗೆ ಹೋಗ್ಬೇಕಾದ್ರೆ ಕೂಡ ನಾವು ಬೈಕಲ್ಲೇ ಕರ್ಕೊಂಡು ಹೋಗ್ತಾ ಇದ್ವು. ಬಸ್ಸಲ್ಲಿ ಅಲೋ ಅಂತೂ ಇಲ್ಲ. ನಮ್ಮ ಹತ್ರ ಅಂತೂ ಐಷಾರಾಮಿ ಕಾರ್ಗಳಿಲ್ಲ, ಡೂಪ್ಲಿಕೇಟ್ ಕಾರ್ಗಳೇ ಇರೋದು ಹೊರತು ಒರಿಜಿನಲ್ ಕಾರ್ಗಳಿಲ್ಲ. ಸೊ ನಾವು ಬೈಕಲ್ಲೇ ಕರ್ಕೊಂಡು ಹೋಗ್ತಾ ಇದ್ದಿದ್ದು. ಜಾಸ್ತಿ ಜರ್ನಿನೇ ಅವಳಿಗೆ ಬೈಕಲ್ಲಾಗಿರೋದು. ಹೀಗೆ ಒಂದಿನ ಊರಿಗೆ ಕರ್ಕೊಂಡು ಹೋಗ್ತೀನಿ. ಎಷ್ಟೋ ಸಲ ಕರ್ಕೊಂಡು ಹೋದಾಗ ನಾನು ಆಟಾಡೋದಕ್ಕೆ ಬಿಟ್ಟಿದ್ದೀನಿ, ಒಂದು ದಿನವೂ ತಪ್ಪಿಸ್ಕೊಳ್ಳಿಲ್ಲ. ಅವತ್ತು ಅದು ಏನಾಯಿತು ಅಂತ ಗೊತ್ತಿಲ್ಲ, ಯಾವ ಮನುಷ್ಯನಿಂದ ಹೋಯಿತು ಅನ್ನೋದು ನನಗೆ ಗೊತ್ತಿಲ್ಲ. ಯಾರಿಗೂ ಕಾಣಿಸ್ಲಿಲ್ಲ ಗೈಸ್. ಫೈನಲಾಗಿ ಅವಳು ಯಾರಿಗೂ ಸಿಕ್ಕಿಲ್ಲ. ಇಡೀ ಊರನ್ನೇ ಹುಡ್ಕಾಡಿದ್ವಿ ನಾವು, ಯಾರ ಮನೇಲೂ ಇರಲಿಲ್ಲ, ಎಲ್ಲೂ ಕಾಣಿಸ್ಲಿಲ್ಲ. ಆಮೇಲೆ ಇನ್ನೊಂದು ಸುತ್ತಮುತ್ತ ತೋಟ ಇರೋದ್ರಿಂದ ನಮಗೆ ಅಲ್ಲೇನಾದರೂ ಅವಳು ಮಿಸ್ ಆದ್ಲಾ ಅದು ಗೊತ್ತಿಲ್ಲ ನಮಗೆ. ಆದರೆ ತುಂಬ ಫೀಲ್ ಆಗುತ್ತೆ ಗೈಸ್. ನಾನು ಈ ಬ್ಲ್ಯಾಕಿ ವಿಚಾರ ಹೇಳಬೇಕು ಅಂದರೆ ತುಂಬ ಫೀಲ್ ಆಗುತ್ತೆ ನನಗೆ. ಇವಳು ಇನ್ನೂ ಸ್ವಲ್ಪ ವೀಡಿಯೋಗಳಿದ್ದಿದ್ರೆ ಪ್ರತಿಯೊಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೆ. ಬಟ್ ಇಲ್ಲ, ನನ್ನ ಹತ್ರ ಅಷ್ಟು ವೀಡಿಯೋಗಳು ಇರೋದನ್ನು ನಾನು ಹಾಕ್ಬಿಟ್ಟು ಇಲ್ಲಿ ನಾನು ಈ ವಿಷಯನ ನಿಮ್ಮ ಹತ್ರ ಯಾಕೋ ಹಂಚ್ಕೋಬೇಕು ಅಂತ ಅನ್ನಿಸ್ತು. ಯಾರಾದರೂ ಅವ್ರ ಮನೆಗಳಲ್ಲಿ ಪ್ರೀತಿಯಿಂದ ಪ್ರಾಣಿ ಪಕ್ಷಿನ ಸಾಕ್ತಾ ಇದ್ದರೆ ದಯವಿಟ್ಟು ಜಾಸ್ತಿ ಪ್ರೀತಿ ಕೊಡೋಕ್ಕೆ ಹೋಗಬೇಡಿ. ಅವರು ಒಂದು ಸಲ ಇಲ್ಲ ಅಂದಾಗ ತುಂಬ ನೋವಾಗುತ್ತೆ ನಮಗೆ. ತುಂಬ ಅಂತಂದರೆ ತುಂಬ ನೋವಾಗುತ್ತೆ. ಅದು ತಡ್ಕೊಳ್ಳೋ ಶಕ್ತಿ ಇರಬೇಕು ಅಷ್ಟೇ ನಮಗೆ. ನಾನು ಯಾಕೆ ಮರೆತ್ಕೊಂಡೆ ಅಂದರೆ ನನಗೆ ಡೆಲಿವರಿ ಎಲ್ಲ ಆಗಿತ್ತಲ್ಲ. ಸೊ ಆ ಮಗು ಕಡೆ ಬ್ಯುಸಿ ಆದ್ರಿಂದ ನಾನು ಮರೆತ್ಕೊಂಡೆ ಅಂತ ಅನಿಸುತ್ತೆ. ಓಕೆ ಗೈಸ್, ನಿಮಗೆಲ್ರಿಗೂ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊತೀನಿ. ಶೇರ್ ಮಾಡಬೇಕು ಅಂದರೆ ತುಂಬಾ ಇದೆ ಇವಳದು ಸ್ಟೋರಿ. ಅಷ್ಟು ಶೇರ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ ನನ್ನ ಕೈಲಿ. ಸೊ ನೆಕ್ಸ್ಟು ಯಾರ ಹತ್ರನಾದರೂ ಇದ್ದರೆ ನೋಡೋಣ. ಆ ವಿಡಿಯೋಗಳನ್ನೆಲ್ಲ ಕಲೆಕ್ಟ್ ಮಾಡಿ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತೀನಿ, ಇನ್ನೂ ಕೆಲವೊಂದು ವಿಚಾರಗಳನ್ನ. ಸೊ ಹಾಗೆ ಗೈಸ್, ಇನ್ನೇನು ಇಲ್ಲ ಅಂಥದ್ದು. ಆದರೆ ಫೀಲ್ ಆಗುತ್ತೆ ಗೈಸ್, ತುಂಬ ಫೀಲ್ ಆಗುತ್ತೆ. ಓಕೆ ಗೈಸ್, ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವ್ಲಾಗ್. ಟೇಕ್ ಕೇರ್, ಬಾಯ್ ಬಾಯ್.